ಬಂಟರ ಯಾನೆ ನಾಡವರ ಮಾತೃ ಸಂಘ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮತ್ತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ನೇತೃತ್ವದಲ್ಲಿ 18ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಸೆಪ್ಟೆಂಬರ್ 6ರಿಂದ ಮಂಗಳೂರಿನ ಓಂಕಾರ ನಗರದ ಬನ್ಸ್ ಹಾಸ್ಟೆಲ್ನಲ್ಲಿ ನಡೆಯಲಿದೆ ಎಂದು ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿ ಡಾಕ್ಟರ್ ಆಶಾ ಜ್ಯೋತಿರೈ ಹೇಳಿದ್ದಾರೆ. ಇವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಣೇಶೋತ್ಸವದಲ್ಲಿ ಈ ಬಾರಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ಸಾರ್ವಜನಿಕ ಗಣೇಶೋತ್ಸವದ ಮಾಹಿತಿಯನ್ನು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಚಾಲಕರಾದ ದಿವಾಕರ ಸಾಮಾನಿ, ಚೇಳಾರ್ ಗುತ್ತು, ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಟ್ರಸ್ಟಿ ಕೃಷ್ಣ ಪ್ರಸಾದ್ ರೈ, ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ತಾಲೂಕು ಸಮಿತಿಯ ಸಂಚಾಲಕರಾದ ವಸಂತ ಶೆಟ್ಟಿ, ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಂಚಾಲಕರು ಮನೀಶ್ ರೈ, ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಂಚಾಲಕರುಗಳಾದ ಶ್ರೀ ಅಶ್ವತ್ಥಾಮ ಹೆಗ್ಡೆ, ಸಂತೋಷ್ ಕುಮಾರ್ ಶೆಡ್ಡೆ ಉಪಸ್ಥಿತರಿದ್ದರು. ಬಂಟರ ಸಂಘಗಳು, ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಮಂಗಳೂರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಬನ್ಸ್ ಹಾಸ್ಟೆಲ್ ಮಂಗಳೂರು ಇದರ ವತಿಯಿಂದ ನಡೆಯುವಂತಹ 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ. ಇದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಾಳೆಯಿಂದ ಹೇಳಿದರೆ ಶುಕ್ರವಾರ 6ನೇ ತಾರೀಕು ಸೆಪ್ಟೆಂಬರ್ 5 ಗಂಟೆಗೆ ಬಾಲಂಭಟ್ರು ಅವರ ರಾಧಾಕೃಷ್ಣ ದೇವಸ್ಥಾನದಿಂದ ನಮ್ಮ ಗಣಪತಿಯ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ನಮ್ಮ ಬನ್ಸ್ ಹಾಸ್ಟೆಲ್ ವಠಾರಕ್ಕೆ ತರುವಂತಹ ಕಾರ್ಯಕ್ರಮ ಇದೆ. 7ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸ್ಥಳ ಶುದ್ಧಿ, 8:15ಗೆ ದೇವರ ಪ್ರತಿಷ್ಠೆ, ಧ್ವಜಾರೋಹಣಗಳು ಮುಂತಾದ ಕಾರ್ಯಕ್ರಮಗಳು ನಡೀತವೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಅದರ ನಂತರ 9 ಗಂಟೆಗೆ ತೆನೆ ಹಬ್ಬ ಇದೆ. 9:15 ಗಂಟೆಗೆ ಗಣೇಶೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಆಗಲಿದೆ. 9:15ಗೆ ತೆನೆ ವಿತರಣೆ ಆಗಲಿದೆ. ಇದರ ನಂತರ ಭಜನಾ ಸೇವೆಗಳು, ಮಹಾಪೂಜೆ, ಈ ಥರ ಎಲ್ಲ ಕಾರ್ಯಕ್ರಮಗಳು ವೇದಿಕೆಯ ಮೇಲೆ ನಡೀತಾ ಇರ್ತದೆ. 5ರಿಂದ 7 ಗಂಟೆ ಸಂಜೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಅದರಲ್ಲಿ ಸನ್ಮಾನಗಳು ಕೂಡ ನಡೆಯಲಿದೆ. ಯಾರೆಲ್ಲ ಅಚೀವರ್ಸ್ ಇದ್ದಾರೆ ನಮ್ಮ ಸಮಾಜದ ಅವರಿಗೆಲ್ಲ ಸನ್ಮಾನ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ 8 ಗಂಟೆಗೆ. ಇದರಲ್ಲಿ ದೇವಿ ಹೇ ಪಾವನ ಚರಿತೆ ಹೇಳುವಂತಹ ಯಕ್ಷಗಾನ ಪ್ರಸಂಗ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯಲಿದೆ. ಸಂಜೆ 8 ಗಂಟೆ 7:30 ಗಂಟೆಗೆ ನಮ್ಮ ರಂಗಪೂಜೆ ಕೂಡ ನಡೆಯಲಿದೆ. ಇದು 7ನೇ ತಾರೀಕಿನ ಕಾರ್ಯಕ್ರಮಗಳು. ಇದರ ನಂತರ 8ನೇ ತಾರೀಕಿಗೆ ಪ್ರಾತಃ ಕಾಲದ ಪೂಜೆಗಳನ್ನೊಳಗೂಡಿ ನಂತರ ಮೂಡಪ್ಪ ಸೇವೆ ಮತ್ತು ಮಹಾಪೂಜೆ, ಪ್ರಸಾದ ವಿತರಣೆಗಳೆಲ್ಲ ಆಗ್ತವೆ. ಇದು ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ 4 ಗಂಟೆ ಸಂಜೆ 8ನೇ ತಾರೀಕು 4 ಗಂಟೆ ಸಂಜೆಗೆ ನಮ್ಮ 1008 ಕಾಯಿಯ ಗಣಯಾಗ, ಇದು ನಮ್ಮ ಜಾಗದಲ್ಲಿ ಇದು 17ನೇ ವರ್ಷ ನಡೀತಾ ಇರುವಂತಹ ಒಂದು ಯಾಗ. ಇದಕ್ಕೆ ಋತ್ವಿಜರು ಅಲ್ಲಿ ಬಂದು ಈ ಸಂಕಲ್ಪಗಳು ಮತ್ತು ಯಾಗಶಾಲಾ ಪ್ರವೇಶ ಮತ್ತು ಗಣಪತಿ ಪೂಜೆ ಇಂಥದ್ದೆಲ್ಲ ಆಗಲಿಕ್ಕುಂಟು. 8ನೇ ತಾರೀಕಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹೇಳಿದರೆ ನಮ್ಮ ಮಂಗಳೂರು ತಾಲೂಕು ಸಮಿತಿ, ಬಂಟರ ಯಾನೆ ನಾಡವರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆ ದಿನ 8ನೇ ತಾರೀಕಿನ ದಿನ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. 95% ಮೇಲ್ಪಟ್ಟು ಯಾರು SSLC ಮತ್ತು PUCಯಲ್ಲಿ ನಮ್ಮ ಮಕ್ಕಳು ಅಂಕಗಳನ್ನು ಗಳಿಸಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡುವಂತಹ ಒಂದು ಕಾರ್ಯಕ್ರಮ ಇದೆ. ಶೋಭಾಯಾತ್ರಾ ನಮ್ಮ ಓಂಕಾರ ನಗರದಿಂದ ಮಹಾಮಾಯಿ ದೇವಸ್ಥಾನದ